Let me begin with an illustration here. ಒಂದು ಕಥೆಯನ್ನು ಕೇಳಿಸಿಕೊಳ್ಳೋಣ. About 100 years ago, a young man from a wealthy family entered Yale University in the US. ಸುಮಾರು 100 ವರ್ಷಗಳ ಹಿಂದೆ ಒಬ್ಬ ಯವನಸ್ಥನು ಯೇಲ್ ಯೂನಿವರ್ಸಿಟಿಗೆ ಆತನು ದಾಖಲಾದರು. So his family intended that after he finishes his course, he would come back and join his family business. ಆ ಕುಟುಂಬದವರು ನೆನೆಸಿದರು ಆತನು ಆ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಹಿಂತಿರುಗಿ ಬಂದು ಕುಟುಂಬದ ವ್ಯಾಪಾರದಲ್ಲಿ ಆತನು ಸೇರಬೇಕೆಂಬುದಾಗಿ. They had a huge family business, so they wanted him to take that over and take it forward. ಅವರ ಕುಟುಂಬದ ವ್ಯಾಪಾರವು ದೊಡ್ಡ ಪ್ರಮಾಣದಲ್ಲಿದ್ದರಿಂದ ಆತನು ಬಂದು ಅದರ ಒಂದು ಮೇಲ್ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೆಂದು ಅವರು ಅಪೇಕ್ಷಿಸಿದರು. But as he was doing the degree, during the course of it, God gripped his heart for China. ಆತನು ಆ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ದೇವರು ಆತನ ಹೃದಯದಲ್ಲಿ ಮಾತನಾಡಿ ಆತನು ಚೈನಾ ದೇಶಕ್ಕೆ ಹೋಗುವ ಹಾಗೆ ಒತ್ತಾಯಿಸಲ್ಪಟ್ಟನು. And much to the dismay of his family and friends, he decided to go to China with the gospel. ಆತನು ತನ್ನ ಕುಟುಂಬದ ವ್ಯಾಪಾರವನ್ನು ಬಿಟ್ಟು ಸುವಾರ್ತೆಯನ್ನು ಸಾರುವುದಕ್ಕೆ ಚೈನಾ ದೇಶಕ್ಕೆ ಹೋಗುವುದಕ್ಕೆ ಆತನು ಮನಸ್ಸು ಮಾಡಿದನು. He left America, but he never made it to China. ಆದರೆ ಆತನು ಅಮೆರಿಕದಿಂದ ಪ್ರಯಾಣ ಬೆಳೆಸಿದನು, ಚೈನಾ ದೇಶಕ್ಕೆ ಆತನು ಮುಟ್ಟಲಿಲ್ಲ. He succumbed to a disease and he died en route to China. ಆ ಮಾರ್ಗದ ಮಧ್ಯದಲ್ಲಿ ಆತನು ಪ್ರಾಣವನ್ನು ಕಳೆದುಕೊಂಡಿದ್ದರಿಂದ ಪ್ರಾಣ ಬಿಟ್ಟಿದ್ದರಿಂದ ಆತನು ಚೈನಾ ದೇಶಕ್ಕೆ ಹೋಗಲಿಲ್ಲ. After his death, a small note, a piece of paper, was found in his baggage that summarized his entire life. ಆತನು ಸತ್ತ ಸಮಯದಲ್ಲಿ ಆತನ ಬಳಿಯಲ್ಲಿದ್ದಂತ ಒಂದು ಪರ್ಸ್ ಅಲ್ಲಿ ಒಂದು ನೋಟ್ ಇತ್ತು. ಆ ನೋಟ್ ಅಲ್ಲಿ ಅಂದ್ರೆ ಒಂದು ಬರವಣಿಗೆ ಇತ್ತು. ಆ ಬರವಣಿಗೆಯಲ್ಲಿ ಆತನ ಇಡೀ ತನ್ನ ಜೀವನವನ್ನ ಅಲ್ಲಿ ಬರೆದಿಟ್ಟಿದ್ದನು. There were 3 words that were written. ಅದರಲ್ಲಿ 3 ವಿಶೇಷವಾದ ಪದಗಳಿತ್ತು. No reserve. There's no withdrawing back. Sorry, once again. No reserve, RESERVE, no reserve, no holding back anything. ನಾನು ಏನನ್ನೂ ನನಗೋಸ್ಕರವಾಗಿ ಇಟ್ಟುಕೊಂಡಿಲ್ಲ. No regret. ನನಗೆ ಯಾವ ವಿಷಾದವೂ ಇಲ್ಲ. And no retreat. I don't go back in the cause of the gospel. ನಾನು ಸುವಾರ್ತೆ ನಿಮಿತ್ತ ಹಿಂತಿರುಗುವವನಲ್ಲ. So no reserve, no retreat, no regret. ನನ್ನಲ್ಲಿ ಯಾವುದೇ ನನಗೋಸ್ಕರವಾಗಿ ಇಟ್ಟುಕೊಂಡಿಲ್ಲ, ನನಗೆ ಯಾವುದೇ ತರದ ವಿಷಾದವಿಲ್ಲ, ನಾನು ಸುವಾರ್ತೆಯಿಂದ ಹಿಂತಿರುಗುವುದಿಲ್ಲ. An opening story like this must bring several questions into our minds. ಈ ಒಂದು ಉದಾಹರಣೆಯನ್ನು ಕೇಳಿಸಿಕೊಂಡಂತ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಲು ಸಾಧ್ಯತೆ ಇದೆ. What is the perspective that you and I need to have to live a life like that? ಹಾಗಾದ್ರೆ ನೀನು ನಾನು ಅಂತಹ ಜೀವಿತವನ್ನು ಜೀವಿಸುವ ಉದ್ದೇಶವಾದರೂ ಏನು? What is the perspective that you and I need to have to live that kind of a life? ಅಂತಹ ಜೀವಿತವನ್ನು ಜೀವಿಸಬೇಕಾದ್ರೆ ನಾವು ಏನ್ ಮಾಡಬೇಕು? A pandemic like COVID-19 that is around us must awaken us into asking some important questions like that. ಈಗ ನಾವು ಎದುರಿಸುತ್ತಿರುವಂತ ಈ ಒಂದು ರೋಗದ ದಿನಗಳಲ್ಲಿ ಈ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳುವಂತದ್ದು ಸಮಂಜಸವಾಗಿದೆ. The answer that the Apostle Paul gives is that we must live a cross-shaped life. ಅಪೊಸ್ತಲನಾದ ಪೌಲನು ನಮಗೆ ಕೊಡುವ ಕರೆ ಏನಂತ ಹೇಳಿದ್ರೆ ಶಿಲುಬೆಯ ಸ್ವರೂಪದ ಜೀವಿತವನ್ನು ನಾವು ಜೀವಿಸಬೇಕು ಎಂದು ಕರೆ ಕೊಡುತ್ತಾನೆ. So the answer the Apostle Paul gives is that we must live a cross-shaped life. ಪೌಲನು ಸಹ ನಮಗೆ ಒಂದು ಮಾತು ಹೇಳ್ತಾನೆ, ನಾವು ಎರಡಾಗಿ ಜೀವಿಸಬೇಕೆಂಬುದಾಗಿ. We must live a cross-shaped life. ಆತನು ಶಿಲುಬೆಯ ಸ್ವರೂಪದ ಜೀವಿತವನ್ನು ಜೀವಿಸಿದನು. ನಾವು ಶಿಲುಬೆಯ ಸ್ವರೂಪದ ಜೀವಿತವನ್ನು ಜೀವಿಸಬೇಕು. Right. What is a cross-shaped life? ಹಾಗಾದರೆ ಶಿಲುಬೆ ಸ್ವರೂಪದ ಜೀವನ ಎಂದರೆ ಏನು?
A cross-shaped life is one that has at its center the cross of the Lord Jesus Christ. ಶಿಲುಬೆ ಸ್ವರೂಪದ ಜೀವಿತ ಅಂದರೆ ಯೇಸು ಕ್ರಿಸ್ತನ ಜೀವಿತವು ಶಿಲುಬೆಯು ನಮ್ಮ ಜೀವಿತದ ಕೇಂದ್ರವಾಗಿರಬೇಕು. It is a life that knows the power of his resurrection. ಆ ಜೀವಿತದಲ್ಲಿ ಪುನರುತ್ಥಾನ ಕರ್ತನ ಶಕ್ತಿಯನ್ನು ಅರಿತವರಾಗಿರಬೇಕು. It is a life that shares in his sufferings. It is a life that shares in his sufferings. ಮತ್ತು ಆತನ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗುವುದನ್ನು ಅರಿಯಬೇಕು. And it's a life that becomes like him in his death. ಮತ್ತು ಮರಣದಲ್ಲಿ ಕ್ರಿಸ್ತನಿಗೆ ಸ್ವರೂಪವಾದಂತಹ ಮರಣವನ್ನು ಹೊಂದುವುದಾಗಿರಬೇಕು. Which means our lives forever ought to be marked by the cross. ಇದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ಜೀವಿತದ ಉದ್ದಕ್ಕೂ ಶಿಲುಬೆಯ ಗುರುತುಗಳು ನಮ್ಮಲ್ಲಿರಬೇಕು. That is a cross-shaped life. ಇದುವೇ ಕ್ರೈಸ್ತ ಶಿಲುಬೆ ಸ್ವರೂಪದ ಜೀವಿತ. Now, how do we live this cross-shaped life, whether there's a pandemic around us or not? ಇಂಥ ಒಂದು ಶಿಲುಬೆ ಸ್ವರೂಪದ ಜೀವಿತವನ್ನ ನಾವು ಈ ಒಂದು ರೋಗ ಇರುವಂತ ದಿನಗಳಲ್ಲಾಗಲಿ ರೋಗ ಇಲ್ಲದ ದಿನಗಳಲ್ಲಾಗಲಿ ಜೀವಿಸುವುದು ಹೇಗೆ? We need to think about this question very seriously. ಈ ಒಂದು ಪ್ರಶ್ನೆಯನ್ನು ನಾವು ಪ್ರತಿಯೊಬ್ಬರು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. We need to live the cross-shaped life right now, even as we find ourselves in the midst of this pandemic. ಒಂದು ವೇಳೆ ನಾವು ಈ ಒಂದು ರೋಗದ ಮಧ್ಯದಲ್ಲಿಯೂ ಕೂಡ ಶಿಲುಬೆ ಸ್ವರೂಪದ ಜೀವಿತವನ್ನು ಜೀವಿಸುತ್ತಿರುವುದಾಗಿದ್ದರೆ, now we need to live in this pandemic. ಈ ಒಂದು ರೋಗಿನ ಮಧ್ಯದಲ್ಲಿ ಕೂಡ ನಾವು ಕ್ರಿಸ್ತ ಸ್ವರೂಪದ ಜೀವಿತವನ್ನು ಜೀವಿಸಬೇಕಾಗಿದೆ. As well as live the same kind of life even after the pandemic is behind us. ಒಂದು ವೇಳೆ ಈ ಒಂದು ರೋಗವು ನಮ್ಮನ್ನು ಬಿಟ್ಟು ಹೋದ ಮೇಲೆಯೂ ಕೂಡ ನಾವು ಶಿಲುಬೆ ಸ್ವರೂಪದ ಜೀವಿತವನ್ನು ಜೀವಿಸಬೇಕಾಗಿದೆ. So let's use this time to ask ourselves some serious questions. ಆದ್ರಿಂದ ಈ ಸಮಯದಲ್ಲಿ ನಾವು ಕೆಲವು ಗಂಭೀರವಾದಂತಹ ಪ್ರಶ್ನೆಗಳನ್ನು ಕೇಳಿಕೊಳ್ಳೋಣ. So we can make the necessary course corrections in our Christian lives. ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. The passage we're going to be looking at is a very significant one in the letter that Paul has written to the church at Philippi. ಫಿಲಿಪ್ಪಿಯವರಿಗೆ ಬರೆದ ಪತ್ರದ 3ನೇ ಅಧ್ಯಾಯದಲ್ಲಿ ನಾವು ಓದಿದಂತ ಈ ವೇದ ಭಾಗವು ಇಡೀ ಪತ್ರಿಕೆಯಲ್ಲಿ ಬಹಳ ಪ್ರಮುಖವಾದದ್ದಾಗಿದೆ. It helps tie together several themes that Paul has been writing about. ಈ ಒಂದು ಪತ್ರದಲ್ಲಿ ಆತನು ಅನೇಕವಾದಂತಹ ವಿಷಯಗಳ ಕುರಿತಾಗಿ ಆತನು ಬರೆಯುವನಾಗಿದ್ದಾನೆ. This portion helps tie together several themes. ಈ ಒಂದು ಓದಿದ ವೇದ ಭಾಗವು ಈ ಪತ್ರಿಕೆಯನ್ನ ಜೋಡಣೆ ಮಾಡುವುದಕ್ಕೆ ಸಹಾಯಕರವಾಗಿದೆ. Paul has been highlighting the theme of joy in suffering. ಪೌಲನು ಹಿಂಸೆಗಳ ಮಧ್ಯದಲ್ಲಿ ಸಂತೋಷವಾಗಿರಬೇಕು ಎಂಬುದನ್ನ ಆತನು ಎತ್ತಿ ತೋರಿಸುತ್ತಾನೆ. In other words, he is talking about living a cross-shaped life. ಇನ್ನೊಂದು ಮಾತನ್ನು ಹೇಳಬೇಕಾದ್ರೆ ಶಿಲುಬೆಯ ಸ್ವರೂಪದ ಜೀವಿತವನ್ನು ಜೀವಿಸಬೇಕು. A life that has at its center the cross of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯು ನಮ್ಮ ಜೀವಿತದ ಕೇಂದ್ರವಾಗಿರಬೇಕು. And so far in this epistle, he has given 2 examples of a cross-shaped life. ಇಲ್ಲಿಯವರೆಗೂ ಈ ಒಂದು ಪತ್ರಿಕೆಯಲ್ಲಿ ಆತನು ಶಿಲುಬೆ ಸ್ವರೂಪದ ಜೀವಿತಕ್ಕೆ 2 ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. In chapter 2, the example of Lord Jesus Christ himself. 2ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನು ಆತನು ಶಿಲುಬೆ ಸ್ವರೂಪದ ಜೀವಿತಕ್ಕೆ ಆತನು ಉದಾಹರಣೆ ಕೊಡ್ತಾನೆ. And in chapter 3, he gives his own example, the example of Paul. ಮತ್ತು 3ನೇ ಅಧ್ಯಾಯದಲ್ಲಿ ಪೌಲನು ತಾನೇ ತನ್ನ ಜೀವಿತದ ಉದಾಹರಣೆಯನ್ನು ಕೊಟ್ಟು ಶಿಲುಬೆ ಸ್ವರೂಪದ ಜೀವಿತವನ್ನು ವಿವರಣೆ ಮಾಡುತ್ತಾನೆ. If you remember in chapter 2, Paul said that Christ as God humbled himself in becoming human. 2ನೇ ಅಧ್ಯಾಯದಲ್ಲಿ ನೋಡುವಾಗ ಶಿಲುಬೆ ಸ್ವರೂಪದ ಜೀವಿತ ಕ್ರಿಸ್ತನ ವಿಷಯದಲ್ಲಿ ಬರೆಯುವಾಗ
ಕ್ರಿಸ್ತನು ಆತನು ದೇವ ಸ್ವರೂಪನಾಗಿದ್ದರೂ ತನ್ನನ್ನು ತಗ್ಗಿಸಿಕೊಂಡನು ಎಂಬುದಾಗಿ. And became obedient to death, even death on a cross. ಆತನು ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡನು. For this reason, God has highly exalted him and has given him a name that is above every name. ಈ ಕಾರಣದಿಂದಾಗಿ ತಂದೆಯಾದ ದೇವರು ಆತನನ್ನು ಉನ್ನತ ಪದವಿಗೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಅನುಗ್ರಹಿಸಿದನು. So he suffered and he is glorified in heaven. ಆತನು ಹಿಂಸೆಗೊಳಗಾದನು ಮತ್ತು ಪರಲೋಕದಲ್ಲಿ ಮಹಿಮೆಯ ಸ್ಥಾನಕ್ಕೆ ಏರಿಸಲ್ಪಟ್ಟನು. In chapter 3, Paul was talking about himself. ಈ 3ನೇ ಅಧ್ಯಾಯದಲ್ಲಿ ಪೌಲನು ತನ್ನ ವಿಷಯದಲ್ಲಿ ಮಾತನಾಡುತ್ತಾನೆ. He says he suffered the loss of all former things because of the surpassing worth of knowing Christ Jesus his Lord. ಆತನು ತನ್ನಗಿದ್ದಂತ ಎಲ್ಲಾ ಅನುಕೂಲತೆಗಳನ್ನ ಎಲ್ಲಾ ಹೆಗ್ಗಳಿಕೆಯನ್ನು ಆತನು ಕಸವೆಂದೆಣಿಸಿ ಕ್ರಿಸ್ತ ಯೇಸುವನ್ನು ಅರಿಯುವುದು ಅತಿ ಶ್ರೇಷ್ಠವೆಂದು ಪರಿಗಣಿಸಿದನು. So that he could be finally confirmed in his death. ಈ ಮೂಲಕವಾಗಿ ಆತನು ಕ್ರಿಸ್ತನ ಮರಣದಲ್ಲಿ ತನ್ನನ್ನು ಸರಿಕಟ್ಟಿಸಿಕೊಳ್ಳುವುದಕ್ಕಾಗಿ. So he was suffering in his life. ಪೌಲನು ತನ್ನ ಜೀವಿತದಲ್ಲಿ ಅನೇಕ ಹಿಂಸೆಗಳನ್ನು ತಾಳಿದನು. And he was sure about the future glory that awaited him. ಮತ್ತು ಆತನು ಮುಂಬರುವಂತಹ ತನಗೋಸ್ಕರವಾಗಿ ಕಾದಿರುವಂತಹ ಆ ಮಹಿಮಾ ಪದವಿಯನ್ನು ನಿರೀಕ್ಷಿಸುತ್ತಿದ್ದನು. Notice in both cases there is suffering and then there is glory. ಎರಡು ಉದಾಹರಣೆಗಳಲ್ಲಿ ಗಮನವಿಟ್ಟು ನೀವು ತಿಳ್ಕೊಳ್ಳಬೇಕಾಗಿರುತ್ತದೆ ಅಂತ ಹೇಳಿದ್ರೆ ಹಿಂಸೆಯು ಮತ್ತು ಆ ನಂತರ ಅವರು ಮಹಿಮೆಯ ಪದವಿಗೆ ಏರಿಸಲ್ಪಡುವುದು. Christ suffered and he is in glory now. ಯೇಸು ಕ್ರಿಸ್ತನು ಆತನು ಹಿಂಸೆಯನ್ನು ತಾಳಿದನು, ಈಗ ಆತನು ಮಹಿಮೆಯಲ್ಲಿದ್ದಾನೆ ಪರಲೋಕದಲ್ಲಿ. Paul and the Philippians also suffered but will attain glory later. ಪೌಲನು ಮತ್ತು ಫಿಲಿಪ್ಪಿಯವರು ಹಿಂಸೆಗಳನ್ನು ತಾಳಿದ ಮೇಲೆ ಅವರು ಮಹಿಮೆಗೆ ಸೇರಿಸಲ್ಪಟ್ಟರು. They will attain glory later. ಅವರು ಆನಂತರ ಅವರು ಮಹಿಮೆಯಲ್ಲಿಗೆ ಸೇರಿಸಲ್ಪಡುತ್ತಾರೆ. So today's passage will reveal to us two things that you and I must do to live a cross-shaped life. ಇವತ್ತಿನ ಒಂದು ಪ್ರಸಂಗದಲ್ಲಿ ನಾವು ಶಿಲುಬೆಯ ಸ್ವರೂಪದ ಜೀವಿತವನ್ನು ಜೀವಿಸಬೇಕಾದ್ರೆ ಎರಡು ಕಾರ್ಯಗಳನ್ನು ಮಾಡಬೇಕಾಗಿದೆ. Two things that you and I must do to live a cross-shaped life. ಕ್ರಿಸ್ತ ಶಿಲುಬೆ ಕೇಂದ್ರೀಯವಾದಂತಹ ಕ್ರಿಸ್ತಿಯ ಜೀವಿತವನ್ನು ಜೀವಿಸಬೇಕಾಗಿದ್ರೆ ನೀನು ನಾನು ಎರಡು ಕಾರ್ಯಗಳನ್ನು ಮಾಡಬೇಕು. And Paul discussed these two features in Philippians chapter 3, verses 17 through 21. ಈ ವಿಷಯಗಳನ್ನ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನದಲ್ಲಿ ವಿವರಣೆ ಮಾಡುತ್ತಾನೆ. And the passage was read for us. ಈಗಾಗಲೇ ಈ ವೇದ ಭಾಗವು ನಮಗೋಸ್ಕರವಾಗಿ ಓದಲ್ಪಟ್ಟಿದೆ. But we'll be going phrase by phrase, verse by verse through all these verses. And I will have the outline on the slide. So please follow along and listen to me carefully. ಈ ಒಂದು ಓದಿದ ವೇದ ಭಾಗದ ಪ್ರತಿಯೊಂದು ಪದವನ್ನು ಮತ್ತು ವಚನವನ್ನ ಇನ್ನೊಮ್ಮೆ ನಾನು ನಿಮಗೋಸ್ಕರವಾಗಿ ಡಿಸ್ಪ್ಲೇ ಮಾಡ್ತೀನಿ. ನಾವು ಅದನ್ನ ಕಲೀಲಿಕ್ಕೆ ಹೋಗೋಣ. The first thing that you and I must do to live a cross-shaped life. ನೀನು ಮತ್ತು ನಾನು ಶಿಲುಬೆ ಕೇಂದ್ರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವುದಕ್ಕೆ ಮೊದಲನೆಯ ಸಂಗತಿ, you and I must emulate godly Christians or imitate godly Christians and avoid those who distract us from the heavenly prize. ನಾವು ನೀವು ಕ್ರಿಸ್ತಿಯ ಜೀವಿತವನ್ನು ದೈವ ಪ್ರೇರಿತವಾದ ಕ್ರಿಸ್ತಿಯ ಜೀವಿತವನ್ನು ಜೀವಿಸಬೇಕಾಗಿದ್ದರೆ ನಾವು ಈ ಲೋಕದ ಎಲ್ಲಾ ತರದಾದಂತಹ ನಮ್ಮನ್ನ ಆ ಒಂದು ಜೀವಿತವನ್ನು ಜೀವಿಸಲಿಕ್ಕೆ ಆಗದೆ ನಮ್ಮ ಮುಂದಿರುವಂತ ನಿರೀಕ್ಷಿಸುವಂತ ಬಹುಮಾನವನ್ನು ಪಡೆಯಲಿಕ್ಕೆ ಆಗದೇ ಇರುವಂತ ಎಲ್ಲಾ ಸಂಗತಿಗಳನ್ನ ನಾವು ತೊರೆದಿಡಬೇಕು. We must imitate godly Christians. We must emulate godly Christians. ನಾವು ಕ್ರಿಸ್ತರನ್ನು ನಂಬಿದಂತ ಜನರನ್ನು ನಾವು ಅನುಕರಿಸುವರಾಗಿರಬೇಕು. And then we must avoid those who distract us from the heavenly prize. ಮತ್ತು ನಾವು ಆತನ ಮಹಿಮೆಯನ್ನು ಅಥವಾ ಆತನ ಮುಂದಿರುವಂತ ಬಹುಮಾನವನ್ನು ಹೊಂದಲಿಕ್ಕೆ ಆಗದೆ
ನಮಗೆ ಅಭ್ಯಂತರ ಮಾಡುವವರನ್ನ ನಾವು ದೂರವಿರಿಸಬೇಕು. So you and I must follow men and women who walk the path of the cross. ನೀವು ಮತ್ತು ನಾನು ಶಿಲುಬೆಯ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಗಳು ನಾವಾಗಿರಬೇಕು. And must steer clear of or stay away from those who reject the path of the cross. ಮತ್ತು ಈ ಒಂದು ಕ್ರಿಸ್ತನ ಮಾರ್ಗಕ್ಕೆ ವಿರೋಧವಾಗಿ ನಡೆಯುವವರನ್ನ ನಾವು ಗುರುತಿಸಿ ದೂರವಿಡಬೇಕು. And that's exactly what Paul exhorted the Philippians to do. ಈ ವಿಷಯವನ್ನೇ ಈ ಭಾಗದಲ್ಲಿ ಪೌಲನು ಫಿಲಿಪ್ಪಿಯವರನ್ನ ಎಚ್ಚರಿಸುತ್ತಿದ್ದಾನೆ. Paul told the Philippians to follow him, but beware of those whose minds are entirely on earthly things. ಪೌಲನು ಫಿಲಿಪ್ಪಿಯವರಿಗೆ ಹೇಳುದಂತ ಹೇಳಿದ್ರೆ ತನ್ನನ್ನು ಅನುಸರಿಸಬೇಕೆಂಬುದಾಗಿಯೂ ಮತ್ತು ಲೌಕಿಕ ವಿಚಾರಗಳಲ್ಲಿ ತಮ್ಮ ಮನಸ್ಸನ್ನು ಇಟ್ಟುಕೊಂಡಿರುವಂತಹ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ಹೇಳುತ್ತಾನೆ. And in explaining the importance of this, Paul says two things. ಪೌಲನು ಹೇಳಿದ ಈ ಎರಡು ವಿಷಯಗಳ ಪ್ರಾಮುಖ್ಯತೆಯನ್ನು ನಾನು ವಿವರಿಸುತ್ತೇನೆ. He says two things. ಎರಡು ವಿಷಯಗಳನ್ನು ಆತನು ಹೇಳುತ್ತಿದ್ದಾನೆ. Firstly, Paul, he appealed to them to follow him and others to take after him in their lifestyles. ಮೊದಲನೇದಾಗಿ ಆತನು ತನ್ನನ್ನು ಫಿಲಿಪ್ಪಿಯವರು ಹಿಂಬಾಲಿಸಬೇಕೆಂಬುದಾಗಿಯೂ ಮತ್ತು ಇತರರು ಪೌಲನ ಹಾಗೆ ಕ್ರಿಸ್ತನನ್ನು ಹಿಂಬಾಲಿಸುವವರನ್ನು ಸಹ ಅನುಸರಿಸಬೇಕೆಂಬುದಾಗಿ 17ನೇ ವಚನದಲ್ಲಿ ಹೇಳುತ್ತಾನೆ. Look at verse 17. 17ನೇ ವಚನ, ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. Now, Paul here is saying, or he is appealing to the Philippians to join together in imitating him. ಪೌಲನು ಫಿಲಿಪ್ಪಿಯವರಿಗೆ ತನ್ನನ್ನು ಹಿಂಬಾಲಿಸಬೇಕು ಎಂಬುದಾಗಿ ಅವರನ್ನ ಕೇಳಿಕೊಳ್ಳುತ್ತಿದ್ದಾನೆ. He wants them to join together in imitating him. ಇತರರ ಜೊತೆಯಲ್ಲಿ ಪೌಲನನ್ನ ಅನುಸರಿಸುವ ಹಾಗೆ ಫಿಲಿಪ್ಪಿಯವರನ್ನ ಕೇಳಿಕೊಳ್ಳುತ್ತಿದ್ದಾನೆ. The idea of imitation comes from his Jewish heritage. The idea of imitation comes from Paul's Jewish heritage. ಈ ಹಿಂಬಾಲಿಸಿರಿ ಅಂತೇಳಿ ಪೌಲನು ಹೇಳುವ ಮಾತು ತನ್ನ ಯಹೂದಿ ಧರ್ಮದ ಹಿನ್ನೆಲೆಯಲ್ಲಿ ಉಪಯೋಗಿಸಿದಂತ ಮಾತಾಗಿತ್ತು. So in the Jewish scheme of things, a pupil didn't just receive instruction from the master, but he also put into practice what he learned. ಯಹೂದ್ಯರ ಗುರುಗಳ ಬಳಿಯಲ್ಲಿ ಕಲಿಯುತ್ತಿದ್ದಂತ ಶಿಷ್ಯರು ಗುರುಗಳಿಂದ ಉಪದೇಶವನ್ನು ಪಡೆದುಕೊಂಡ ಮೇಲೆ ಅದನ್ನು ತಮ್ಮ ಪ್ರಾಯೋಗಿಕ ಜೀವಿತದಲ್ಲಿ ಅನುಸರಿಸಬೇಕಾಗಿತ್ತು. So they followed the example of the teacher that they learned from. ಯಾವ ಗುರುವಿನಿಂದ ತಾವು ಉಪದೇಶವನ್ನು ಹೊಂದುತ್ತಾರೋ ಆ ಗುರುವಿನ ರೀತಿಯಲ್ಲಿ ಅವರು ನಡೆಯುವವರಾಗಿರಬೇಕು. Now Paul is asking the Philippians to together imitate him in two things. ಪೌಲನು ಫಿಲಿಪ್ಪಿಯವರನ್ನು ತನ್ನನ್ನ ಎರಡು ವಿಷಯಗಳಲ್ಲಿ ಅನುಸರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾನೆ. Number one, ಮೊದಲನೇದಾಗಿ in suffering for the sake of Christ and the gospel. ಕರ್ತನಾದ ಯೇಸು ಕ್ರಿಸ್ತನಿಗಾಗಿಯೂ ಸುವಾರ್ತೆಗೋಸ್ಕರವಾಗಿಯೂ ಹಿಂಸೆಗಳನ್ನು ತಾಳಿಕೊಳ್ಳಬೇಕಂತೇಳಿ. Number two, ಎರಡನೇದು in behavior that models the gospel. ಮತ್ತು ಸುವಾರ್ತೆಗೋಸ್ಕರವಾಗಿ ಹಿಂಸೆಗಳನ್ನು ತಾಳಿಕೊಂಡವರ ಮಾದರಿಯನ್ನು ಅನುಸರಿಸಬೇಕೆಂದು. So Paul is asking them to take note of or be on the lookout for those who live in keeping with Paul's example. ಪೌಲನು ಫಿಲಿಪ್ಪಿಯವರನ್ನ ಕೇಳಿಕೊಳ್ಳುತ್ತಿದ್ದಾನೆ, ಸುವಾರ್ತೆಗೋಸ್ಕರವಾಗಿ ತನ್ನ ಹಾಗೆಯೇ ಕಷ್ಟ ಹಿಂಸೆಗಳನ್ನು ಅನುಭವಿಸಿ ನಡೆದಂತಹ ಆ ಕ್ರೈಸ್ತರನ್ನು ನೆನಪಿಗೆ ತಂದುಕೊಳ್ಳ್ರಿ ಎಂಬುದಾಗಿ ಹೇಳುತ್ತಾನೆ. Most probably, Paul was referring to various itinerant preachers who visited the church at Philippi, and Paul himself was one of them. ಮತ್ತು ಪೌಲನು ತನ್ನ ಹಾಗೆಯೇ ಫಿಲಿಪ್ಪಿಯಲ್ಲಿ ಅನೇಕ ಕ್ರೈಸ್ತರು ಸುವಾರ್ತೆಗೋಸ್ಕರವಾಗಿ ಹಿಂಸೆಗಳನ್ನು ತಾಳುತ್ತಿದ್ದರು ಎಂಬುದನ್ನ ಅವನು ಇಲ್ಲಿ ನೆನಪಿಗೆ ತರುತ್ತಾನೆ. So the point here is that the Philippians had to observe
those who walked in the way of the cross, and they had to follow them. ಫಿಲಿಪಿಯವರು ಶಿಲುಬೆಯ ಕೇಂದ್ರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವಂತ ಜನರನ್ನು ನೆನಪಿಗೆ ತಂದುಕೊಂಡು ಅವರನ್ನು ಅನುಸರಿಸಬೇಕೆಂಬುದಾಗಿ ಪೌಲನು ತಿಳಿಸುತ್ತಾನೆ. Now imagine this with me. ಈಗ ನಾವು ಒಂದು ಯೋಚನೆ ಮಾಡೋಣ, ಹೀಗೆ ನಾವು ನೆನೆಸಿಕೊಳ್ಳೋಣ. If somebody stood on the pulpit in Wilson Garden Assembly, ಒಂದು ವೇಳೆ ನಮ್ಮ ವಿಲ್ಸನ್ ಗಾರ್ಡನ್ ಅಸೆಂಬ್ಲಿಯ ಪುಲ್ಪಿಟ್ ಮೇಲೆ ಒಬ್ಬ ಬೋಧಕರು ನಿಂತಿದ್ದಾರೆ ಅಂತ ನೆನೆಸಿಕೊಳ್ಳಿರಿ. and if he said this, ಅವರು ಹೀಗೆ ಹೇಳುತ್ತಾರೆ, if you want to learn how to pray, follow me. ಎಕ್ಸ್ಕ್ಯೂಸ್ ಮೀ, If you want to learn how to pray, follow me. ಅವರು ಹೀಗೆ ಹೇಳುತ್ತಾರೆ, ನೀವು ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದು ಹಾಗೆ ನೀವು ಕಲಿಯಲಿಕ್ಕೆ ಇಚ್ಛಿಸಿದರೆ ನಾನು ಹೇಳಿದ ಹಾಗೆ ಮಾಡ್ರಿ ಎಂಬುದಾಗಿ. If you want to be a faithful evangelist, follow me. ನೀವು ಒಂದು ವೇಳೆ ಒಳ್ಳೆಯ ಸುವಾರ್ತಿಕರಾಗಿ ನಂಬಿಗಸ್ತರಾಗಿ ಕೆಲಸ ಮಾಡಬೇಕಾಗಿದ್ರೆ ನನ್ನನ್ನು ಹಿಂಬಾಲಿಸಿರಿ. If you want to be a great Bible teacher, follow me. ನೀವು ಒಬ್ಬ ಸತ್ಯವೇದದ ಉಪದೇಶಕರಾಗಬೇಕಾಗಿದ್ದರೆ ನನ್ನನ್ನು ಅನುಸರಿಸಿರಿ. If somebody were to say that, what would we think of a person like that? ಒಂದು ವೇಳೆ ಆ ಪುಲ್ಪಿಟ್ ನಿಂದ ಇಂತಹ ಒಂದು ಹೇಳಿಕೆಯನ್ನು ಕೊಡುವವರು ಇದ್ದರೆ ನಾವು ಏನಂದುಕೊಳ್ಳುತ್ತೇವೆ, ಹೇಗೆ ಪ್ರತಿಕ್ರಿಯಿಸುತ್ತೇವೆ? You know what you'll think, I know what I'll think about a person like that. ಅಂತವರು ಹೇಳಿದ ಮಾತುಗಳನ್ನು ನಾನು ಹೇಗೆ ಯೋಚನೆ ಮಾಡ್ತೇನೆ ನನಗೆ ಗೊತ್ತಿದೆ, ನೀವು ಹೇಗೆ ಯೋಚನೆ ಮಾಡ್ತೀರಿ ನಿಮಗೆ ಗೊತ್ತಿದೆ. But none of us would dare make statements like that, isn't it? ಆದರೆ ನಮ್ಮಲ್ಲಿ ಯಾರೂ ಕೂಡ ಪೌಲನು ಮಾಡಿದ ಹಾಗೆ ಇಂಥ ಒಂದು ನಿರ್ದಿಷ್ಟವಾದಂತಹ ಹೇಳಿಕೆಗಳನ್ನು ಕೊಡಲಾರರು ಅಂದು ಕಾಣುತ್ತದೆ. Yet 6 different times in the New Testament, Paul says, follow me. ಹೊಸ ಒಡಂಬಡಿಕೆಯಲ್ಲಿ ಪೌಲನು ನಿರ್ದಿಷ್ಟವಾಗಿ 6 ಸ್ಥಳಗಳಲ್ಲಿ 6 ಭಾಗಗಳಲ್ಲಿ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳುತ್ತಾನೆ. Why did he say that? ಯಾಕೆ ಪೌಲನು ಹಾಗೆ ಹೇಳುತ್ತಿದ್ದಾನೆ? Was he a self-obsessed person? ಆತನು ಸ್ವಾರ್ಥದಿಂದ ತುಂಬಿದವನೋ? Not really. ನಿಜವಾಗಲೂ ಅಲ್ಲ. What he meant there was, follow me as I follow Christ. ಅವನ ಅರ್ಥ ಉದ್ದೇಶ ಏನಂತ ಹೇಳಿದ್ರೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸುವ ಹಾಗೆ ನೀವು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳುತ್ತಾನೆ. Follow me as I follow Christ. ನಾನು ಕ್ರಿಸ್ತನನ್ನು ಹಿಂಬಾಲಿಸಿದಾಗೆ ನೀವು ನನ್ನನ್ನು ಹಿಂಬಾಲಿಸಿರಿ. Now imagine this with me once again. ಈ ಒಂದು ವಿಷಯವನ್ನು ಇನ್ನೊಮ್ಮೆ ನನ್ನೊಂದಿಗೆ ನೆನೆಸಿಕೊಳ್ಳ್ರಿ. Think of the Christian life as a long parade from earth all the way up to heaven. Once more, brother. Think of the Christian life as a long parade right from earth to heaven. ನೆನೆಸಿಕೊಳ್ಳ್ರಿ, ನಮ್ಮ ಕ್ರಿಸ್ತಿಯ ಜೀವಿತವು ಈ ಭೂಮಿಯಲ್ಲಿ ಪ್ರಾರಂಭವಾಗಿ ಅದು ಪರಲೋಕದವರೆಗೂ ಪ್ರಯಾಣದಲ್ಲಿರುವಂತದ್ದಾಗಿದೆ. At the beginning or the head of the line is our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅದರ ನಾಯಕನು. At the beginning of the line from here to heaven, at the beginning of it is our Lord Jesus Christ. ಪ್ರಾರಂಭದಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆ ಮಾರ್ಗ. No, uncle, what I meant there was, there is a line from here, earth, all the way to heaven, a long line, a parade. So at the beginning or the head of the line is our Lord Jesus Christ. ಪ್ರಾರಂಭವಾದಂತ ಆ ಒಂದು ದಾರಿಯ ಮಾರ್ಗದರ್ಶಕನು ಮತ್ತು ಪರಲೋಕದವರೆಗೂ ಆತನೇ ನಮಗೆ ಒಂದು ಆತನು ಒಂದು ನಮಗೆ ಬ್ರಿಡ್ಜ್ ಆಗಿದ್ದಾನೆ. He is the captain of our salvation. ಆತನು ನಮ್ಮ ರಕ್ಷಣಾ ನಾಯಕನು. So step by step he is leading his followers to glory. ಆತನನ್ನು ನಂಬಿದಂತವರನ್ನು ಹೆಜ್ಜೆ ಹೆಜ್ಜೆಯಾಗಿಯೂ ಮಹಿಮೆಯವರೆಗೂ ಆತನು ನಡೆಸುವನಾಗಿದ್ದಾನೆ. It's a long road with many twists and turns. ಇದು ಉದ್ದವಾದಂತ ಒಂದು ಹಗ್ಗ, ಅನೇಕ ಅಡಚಣೆಗಳು ಮತ್ತು ಏರುಪೇರುಗಳಿರುವಂತದ್ದು. But he is fully committed to seeing that we all make it to the end. ಆದರೆ ಆತನು ನಮ್ಮೆಲ್ಲರ ವಿಷಯದಲ್ಲಿಯೂ ನಾವು ಕಡೆಯವರೆಗೂ ಆತನ ಜೊತೆಯಲ್ಲಿಯೇ ಹೋಗಬೇಕಂತೇಳಿ ಆಸೆ ಉಳ್ಳವನಾಗಿದ್ದಾನೆ. Since the parade is long, ಯಾಕಂತ ಹೇಳಿದ್ರೆ ಈ ಒಂದು ಪ್ಯಾರೇಡ್ ಉದ್ದ ಇರುವುದರಿಂದ we need people in front of us.
ಅನೇಕರು ನಮ್ಮ ಮುಂದೆ ಇದ್ದಾರೆ. No, we need people in front of us. ನಮ್ಮ ಮುಂದೆ ಅನೇಕರು ಬೇಕಾಗಿದ್ದಾರೆ. They can keep us on track. ಅವರು ನಮ್ಮನ್ನು ಆ ಮಾರ್ಗದಲ್ಲಿ ನಡೆಯುವ ಹಾಗೆ ನೋಡಿಕೊಳ್ಳುತ್ತಾರೆ. We need mentors and models. ನಮಗೆ ಅನೇಕ ನಾಯಕರುಗಳು, ಮಾದರಿಯ ವ್ಯಕ್ತಿಗಳು ಇದ್ದಾರೆ. People who are farther along in that spiritual journey. ಅವರು ತಂದೆಗಳೋಪಾದಿಯಲ್ಲಿ ನಮ್ಮನ್ನು ಅನುಸರಿಸುತ್ತಿದ್ದಾರೆ. ಯಾವ got it? People who are much farther along in the spiritual journey than us. ಈ ಒಂದು ನಮ್ಮ ಆತ್ಮೀಯ ಪ್ರಯಾಣದಲ್ಲಿ ಅನೇಕರು ನಮ್ಮ ಮುಂದೆ ಇದ್ದಾರೆ. So they will keep us pointed to the Lord Jesus Christ. ಅವರು ನಮ್ಮನ್ನು ಕ್ರಿಸ್ತನ ಕಡೆಗೆ ನಡೆಸುವವರಾಗಿದ್ದಾರೆ. So without such input from people in front of us in the line, we are off the track. ಇಂಥ ಒಂದು ನಮ್ಮ ಮುಂದೆ ಇರುವಂತ ನಾಯಕರುಗಳು ನಮ್ಮ ಮುಂದೆ ಇಲ್ಲದಿದ್ದರೆ ನಾವು ಅನೇಕ ಸಲ ಮಾರ್ಗದಿಂದ ವಕ್ರವಾಗಿ ಹೋಗಲಿಕ್ಕೆ ಸಾಧ್ಯತೆ ಇದೆ. So I hope you got the imagery that I'm trying to say here. ಈಗ ಸಹೋದರರು ಹೇಳುವಂತ ಮಾತುಗಳು ನಮಗೆ ಅರ್ಥವಾಯಿತು ಅಂತ ನೆನೆಸಿಕೊಳ್ಳುತ್ತೇವೆ. Think of the Christian life as a long parade from earth to heaven. ಕ್ರಿಸ್ತಿಯ ಜೀವಿತವು, ಓಟವು ಪ್ರಾರಂಭದಿಂದ ಅಂತ್ಯದವರೆಗೂ ಒಂದು ಪ್ರಯಾಣವಾಗಿರುತ್ತದೆ. So at the beginning of the line is our Lord Jesus Christ. ಪ್ರಾರಂಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ರಕ್ಷಣಾ ನಾಯಕನು. Now at the beginning of the line is the Lord Jesus Christ leading everybody. ಕರ್ತನಾದ ಯೇಸು ಕ್ರಿಸ್ತನು ಪ್ರಾರಂಭದಲ್ಲಿ ನಮ್ಮೊಬ್ಬೊಬ್ಬರನ್ನು ನಡೆಸುವನಾಗಿದ್ದಾನೆ. And we have people in front of us. ನಮ್ಮ ಮುಂದೆ ಅನೇಕ ನಾಯಕರುಗಳು ಇದ್ದಾರೆ. So as long as we follow them and they are following Christ, we are on the right track. ನಾವು ನಮ್ಮ ಮುಂದೆ ಇರುವಂತ ಜನರನ್ನು ಅನುಸರಿಸಿರುವಾಗ, ನಮ್ಮ ಮುಂದಿರುವಂತ ಜನರು ಕ್ರಿಸ್ತನನ್ನು ಅನುಸರಿಸುವಾಗ ನಮ್ಮ ಈ ಒಂದು ಪ್ರಯಾಣವು ಸುಖಕರವಾಗಿ ಮುಂದುವರಿಯುತ್ತದೆ. So we need people who point us to the right track in our Christian lives. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸುವಂತ ಜನರು ಬೇಕಾಗಿದ್ದಾರೆ. So let me ask you a question this morning. ಈ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲು. Who are you following? ನೀವು ಯಾರನ್ನು ಹಿಂಬಾಲಿಸುತ್ತಾ ಇದ್ದೀರಿ? Who is up ahead of you showing you the way? ನಿಮ್ಮ ಮುಂದೆ ಇದ್ದು ನಿಮಗೆ ದಾರಿಯನ್ನು ತೋರಿಸ್ತಾ ಇರುವಂತವರು ಯಾರಿದ್ದಾರೆ? Who is making sure that you don't make the wrong turn? ನೀವು ದಾರಿ ತಪ್ಪದ ಹಾಗೆ ನಿಮ್ಮನ್ನು ನಡೆಸುವವರು ಮುಂದೆ ಯಾರಿದ್ದಾರೆ? We all need people like that in our lives. ನಮ್ಮ ಪ್ರತಿಯೊಬ್ಬರಿಗೂ ಇಂತಹ ಜನರು ಬೇಕಾಗಿದ್ದಾರೆ. Now some of us may have been Christians for a long time. ನಾವು ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿರಬಹುದು. But we need to realize now as much as ever, we need people who point us to the right track. ನಾವು ಒಂದನ್ನು ಗಮನಿಸಬೇಕು. ಎಲ್ಲಾ ದಿವಸಗಳಿಂದ ಈ ದಿನಗಳಲ್ಲಿ ನಮ್ಮನ್ನು ಸರಿಯಾದ ಕ್ರಿಸ್ತನ ಕಡೆಗೆ ನಡೆಸಿಕೊಂಡು ಹೋಗುವಂತವರು ಬೇಕಾಗಿದ್ದಾರೆ. We need their example. ಅವರ ಮಾದರಿಯ ಜೀವಿತವು ನಮಗೆ ಬೇಕಾಗಿದೆ. We need their encouragement. ಅವರ ಪ್ರೋತ್ಸಾಹವು ನಮಗೆ ಬೇಕಾಗಿದೆ. We need the challenge they provide to our lives. ಅವರು ನಮಗೆ ಧೈರ್ಯವನ್ನು ಕೊಟ್ಟು ನಮ್ಮನ್ನು ಅವರು ಆ ಒಂದು ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಸಹಾಯಕರಾಗಿರಬೇಕು. Now this touches a very practical point, and listen to me very carefully, please. ಈಗ ನಾನು ಒಂದು ಪ್ರಾಯೋಗಿಕವಾದಂತ ವಿಷಯವನ್ನು ತಿಳಿಸುತ್ತೇನೆ, ದಯವಿಟ್ಟು ಗಮನಿಸಬೇಕು. Would you like to learn how to pray? ನೀವು ಹೇಗೆ ಪ್ರಾರ್ಥಿಸಬೇಕೆಂದು ಕಲಿಯಬೇಕು. It's not very hard. Just be around people who pray well. ಇದು ಕಷ್ಟ ಆಗೋದಿಲ್ಲ. ಗಮನಿಸಿರಿ, ಪ್ರಾರ್ಥಿಸುವಂತ ವ್ಯಕ್ತಿಗಳ ಜೊತೆಯಲ್ಲಿ ನೀವಿರಬೇಕು. And you automatically start praying better. ಅಂತ ಜನರ ಜೊತೆಯಲ್ಲಿ ನೀವಿರುವಾಗ ನೀವು ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳುವಿರಿ. Would you like to grow in joy? ನೀವು ಸಂತೋಷಕರವಾಗಿ ಕ್ರಿಸ್ತಿಯ ಜೀವಿತದಲ್ಲಿ ಬೆಳೆಯಬೇಕು. Spend time with joyful people. ನೀವು ಸಂತೋಷದಲ್ಲಿರುವಂತಹ ಕ್ರೈಸ್ತರ ಜೊತೆಯಲ್ಲಿ ಒಡನಾಟ ಮಾಡ್ರಿ. Do you wish to have a heart for the world? ನೀವು ಇತರರಿಗೋಸ್ಕರವಾಗಿ ಚಿಂತಿಸುವವರು ಆಗಿರ್ಬೇಕು. ನಿಮ್ಮ ನೆರೆಹೊರೆಯವರಿಗೋಸ್ಕರ ಕ್ರಿಸ್ತನ ಬಳಿಗೆ ತರಲಿಕ್ಕೆ ಅವರನ್ನ
Spend time with missionaries and watch your heart change little by little. ನೀವು ಮಿಷನರಿಗಳ ಜೊತೆಯಲ್ಲಿ ಸಮಯವನ್ನು ಕಳೆಯಿರಿ, ಆಗ ನಿಮ್ಮ ಹೃದಯವು ಸ್ವಲ್ಪ ಸ್ವಲ್ಪವಾಗಿ ಆ ಒಂದು ಸೇವೆಯ ಕಡೆಗೆ ನೀವು ಗಮನವನ್ನು ಬೆಳೆಸಿಕೊಳ್ಳುತ್ತೀರಿ. Are you struggling with temptation? ನೀವು ಒಂದು ವೇಳೆ ಶೋಧನೆಗಳನ್ನು ಜಯಿಸುವುದರಲ್ಲಿ ಪ್ರಯಾಸ ಪಡುತ್ತಿದ್ದೀರೋ, Find somebody who's fought and won the same battles in their lives. ಶೋಧನೆಗಳನ್ನು ಈಗಾಗಲೇ ಜಯಿಸಿ ಜಯಭರಿತ ಜೀವಿತವನ್ನು ಜೀವಿಸುವರಂತ ಒಡನಾಟ ಮಾಡ್ರಿ. Would you like to teach better? ನೀವು ಒಂದು ವೇಳೆ ಒಳ್ಳೆ ರೀತಿಯಲ್ಲಿ ಉಪದೇಶ ಮಾಡಬೇಕು, Listen to some gifted teachers and follow their example. ನಿಮ್ಮ ಬಳಿಗೆ ಬರುವಂತ ಕೆಲವು ಒಳ್ಳೆಯ ಉಪದೇಶಕರನ್ನ ನೀವು ಅವರ ಉಪದೇಶಗಳನ್ನು ಕೇಳಿರಿ. So follow godly leaders, and soon enough their example will make you a better Christian. ಆದ್ದರಿಂದ ಕ್ರಿಸ್ತನನ್ನು ಅನುಸರಿಸುವಂತಹ ನಾಯಕರುಗಳ ಉದಾಹರಣೆಯನ್ನು ನೀವು ಅನುಸರಿಸಿ ಕ್ರಿಸ್ತನನ್ನು ಉತ್ತಮವಾದ ರೀತಿಯಲ್ಲಿ ಅನುಸರಿಸುವಿರಿ. Let me ask you another question as I ask myself this question. ಈ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳುತ್ತೇನೆ, ಅದೇ ಪ್ರಶ್ನೆಯನ್ನು ನಾನು ಸಹ ಕೇಳಿಕೊಳ್ಳುತ್ತೇನೆ. Who is following you? Pardon me? Who is following you? ನಿಮ್ಮನ್ನ ಬೇರೆ ಯಾರಾದರೂ ಕ್ರಿಸ್ತನನ್ನು ಅನುಸರಿಸುವುದಕ್ಕೆ ನಿಮ್ಮನ್ನು ಅನುಸರಿಸುತ್ತಿದ್ದಾರೋ? Now think about that image once again from heaven, from earth to heaven. ಈ ಒಂದು ಒಂದು ಉದಾಹರಣೆಯನ್ನು ನೆನೆಸಿಕೊಳ್ಳ್ರಿ. ಭೂಮಿಯಿಂದ ಪರಲೋಕದ ಕಡೆಗೆ ಪ್ರಯಾಣ ಮಾಡುತ್ತಿರುವಂತಹ ಗುಂಪು. Now once again Jesus Christ is at the head of the line. ಕರ್ತನಾದ ಯೇಸು ಕ್ರಿಸ್ತನು ನಾಯಕನಾಗಿ ಆತನು ನಮ್ಮ ಮುಂದೆ ಇದ್ದಾನೆ. And crowds of people are following him. ಆತನನ್ನು ಅನೇಕ ಜನರು ಹಿಂಬಾಲಿಸುತ್ತಿದ್ದಾರೆ. You're also following him, and there are people in front of you and you're following them. ನಿಮ್ಮ ಮುಂದೆ ನೀವು ಕೂಡ ಅನುಸರಿಸ್ತಾ ಇದ್ದೀರಿ, ನಿಮ್ಮ ಮುಂದೆ ಅನೇಕ ಜನರು ನಿಮ್ಮನ್ನ ಅವರು ಹಿಂಬಾಲಿಸುತ್ತಿದ್ದಾರೆ. ನಿಮ್ಮ ಮುಂದೆ ಅನೇಕ ಜನರಿದ್ದಾರೆ. Right. Now pause for a moment. ಒಂದು ನಿಮಿಷ ನಿಲ್ಲಿರಿ. Look behind. ನಿಮ್ಮ ಹಿಂದಕ್ಕೆ ನೋಡ್ರಿ. You see a lot of faces peering in your direction. ನಿಮ್ಮ ಕಡೆಗೆ ದೃಷ್ಟಿ ಇಟ್ಟು ಬರುತ್ತಿರುವಂತ ಜನರು. They have been following you, but you didn't realize it. ಅವರು ನಿನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ, ಆದ್ರೆ ನೀನು ಅವರನ್ನು ಗಮನಿಸುತ್ತಿಲ್ಲ. As long as you follow Christ and they follow you, they are on the right track. ಎಲ್ಲಿಯವರೆಗೂ ನಾನು ಕ್ರಿಸ್ತನನ್ನು ನೋಡುತ್ತಾ ಇರುತ್ತೇನೋ, ಆಗ ನನ್ನನ್ನು ಹಿಂಬಾಲಿಸುವರು ಕೂಡ ಸರಿಯಾದ ರೀತಿಯಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿದ್ದಾರೆ. The moment you take your eyes off Jesus, you're not endangering yourselves, but you're endangering a whole host of people who've been following you. ಗಮನಿಸಿರಿ, ಯಾವಾಗ ನನ್ನ ದೃಷ್ಟಿಯನ್ನು ಯೇಸುವಿನಿಂದ ನಾನು ಬೇರೆ ಕಡೆಗೆ ತಿರುಗಿಸುತ್ತೇನೋ, ನನ್ನನ್ನು ನಾನೇ ಮೋಸಪಡಿಸಿಕೊಳ್ಳುವುದಲ್ಲದೆ ನನ್ನ ಹಿಂದೆ ಬರುವಂತ ಅನೇಕರನ್ನು ಸಹ ಮೋಸಕ್ಕೆ ಬೀಳಿಸುವನಾಗಿದ್ದೇನೆ. Right now somebody is following you. ಈಗಾಗಲೇ ಯಾರೋ ಒಬ್ಬರು ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ, ಗಮನಿಸಿರಿ. Right now somebody looks to you to show him the way. ಈಗಾಗಲೇ ಸರಿಯಾದ ಮಾರ್ಗದರ್ಶನಕ್ಕೋಸ್ಕರವಾಗಿ ಅವರು ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ. Right now somebody is praying because they heard you pray. ಈಗಾಗಲೇ ಕೆಲವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕಿದ್ದಾರೆ, ಯಾಕಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆಯನ್ನು ಅವರು ಕೇಳಿದ್ದಾರೆ. Right now somebody is watching you fight your own battles. ಕೆಲವರು ಈಗಾಗಲೇ ನೀವು ಹೇಗೆ ಕ್ರಿಸ್ತಿಯ ಯುದ್ಧಗಳನ್ನು ಮಾಡಿದ್ದೀರಿ ಎಂಬುದಕ್ಕಾಗಿ ನಿಮ್ಮನ್ನು ಹಿಂಬಾಲಿಸುವವರಾಗಿದ್ದಾರೆ. Right now somebody wants to be like you. ಈಗಾಗಲೇ ಕೆಲವರು ನಿಮ್ಮ ಹಾಗೆ ಆಗಬೇಕಂತ ಹೇಳಿ ನಿಮ್ಮನ್ನು ಅನುಸರಿಸುವವರಿದ್ದಾರೆ. That's why keep on the path. ಆದ ಕಾರಣ ಪ್ರಿಯರೇ, ಸರಿಯಾದಂತ ಮಾರ್ಗದಲ್ಲಿ ನಡೆಯೋಣ. Keep your eyes on the prize. ನಿಮ್ಮ ಮುಂದೆ ಇರುವಂತಹ ಬಹುಮಾನದ ಮೇಲೆ ಕಣ್ಣಿಡಿರಿ. Find some good examples and follow them. ಒಂದು ಒಳ್ಳೆಯ ಮಾದರಿಯ ಕ್ರಿಸ್ತಿಯ ಭಕ್ತರನ್ನ ಮಾದರಿಯಾಗಿಟ್ಟುಕೊಂಡು ಈ ಒಂದು ಓಟವನ್ನು ಓಡ್ರಿ. And don't forget, people are following you as well. Be an example to them. ಮರೆಯಬೇಡ್ರಿ,
ಅನೇಕರು ನಿಮ್ಮನ್ನ ಹಿಂಬಾಲಿಸುತ್ತಿದ್ದಾರೆ, ಅವರಿಗೆ ನೀವು ಮಾದರಿಯಾಗಿರಿ. So Paul appealed to the Philippians to follow him and others who take after him in their lifestyles. ಪೌಲನು ತನ್ನ ಫಿಲಿಪ್ಪಿ ಪಟ್ಟಣದವರನ್ನ ಆತನು ಕೇಳಿಕೊಳ್ಳುತ್ತಿದ್ದಾನೆ, ನನ್ನನ್ನು ಹಿಂಬಾಲಿಸಿರಿ. And also others who take after him in their lifestyles. ಮತ್ತು Paul was asking the Philippians to follow others as well who are good examples in the Christian lives. ಮತ್ತು ಪೌಲನು ಕ್ರಿಸ್ತನಿಗೆ ಒಳ್ಳೆಯ ಸಾಕ್ಷಿಗಳಾಗಿ ಜೀವಿಸುವಂತಹ ಜನರನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳುತ್ತಾನೆ. Secondly, ಎರಡನೆಯದಾಗಿ Paul warned them of many who are completely earthly minded and have abandoned the cross. ಪೌಲನು ಎರಡನೆಯದಾಗಿ ಶಿಲುಬೆಗೆ ವಿರೋಧವಾಗಿ ನಡೆಯುವಂತ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು ಎಂಬುದಾಗಿ ಆತನು ಹೇಳ್ತಾನೆ. ಯಾಕಂತ ಹೇಳಿದ್ರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧವಾಗಿ ನಡೆಯುವವರಾಗಿದ್ದಾರೆ ಎಂಬುದಾಗಿ. Look at verses 18 and 19, please. 18 ಮತ್ತು 19 ವಚನಗಳನ್ನು ಓದಿಕೊಳ್ಳೋಣ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದನು, ಈಗಲೂ ಅಳುತ್ತಾ ಹೇಳುತ್ತೇನೆ. ನಾಶನವೇ ಅವರ ಅಂತ್ಯಾವಸ್ಥೆ, ಒಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಾಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರೂ ಪರಲೋಕ ಸಂಸ್ಥಾನದವರು. Okay, why does Paul want them to keep their eyes on those who imitate him? ತನ್ನನ್ನು ಹಿಂಬಾಲಿಸುವವರನ್ನ ಏನು ಮಾಡಬೇಕು, ಯಾವುದರ ಮೇಲೆ ಮನಸ್ಸಿಡಬೇಕೆಂಬುದಾಗಿ ಪೌಲ್ ಹೇಳ್ತಾನೆ. No, why does Paul want the Philippians to keep their eyes on those who imitate Paul? ಪೌಲನು ಫಿಲಿಪ್ಪಿಯವರು ತನ್ನನ್ನು ಮತ್ತು ಇತರರನ್ನು ಅನುಸರಿಸಬೇಕೆಂಬುದಾಗಿ ಯಾಕೆ ಹೇಳುತ್ತಿದ್ದಾನೆ? It is precisely because there are people who are enemies of the cross. ಯಾಕಂತ ಹೇಳಿದ್ರೆ ಅಲ್ಲಿ ಆತನು ತಿಳಿಸುವುದೇ ಅಂತ ಹೇಳಿದ್ರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುವುದರಿಂದ. It is precisely because there are some people whose walk is exact opposite of the Christian life. ಯಾಕಂತ ಹೇಳಿದ್ರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧವಾದಂತ ಜೀವಿತವನ್ನ ಜೀವಿಸುತ್ತಾರೆ. Now, who are these people? ಇವರು ಯಾರು? It is very difficult to identify. ಇವರನ್ನ ಗುರುತಿಸುವುದು ಬಹಳ ಕಷ್ಟ. So far, Paul hasn't talked about them in this epistle. ಈ ಒಂದು ಪತ್ರಿಕೆಯಲ್ಲಿ ಆತನು ಇವರ ಕುರಿತಾಗಿ ವಿವರಿಸಿದ್ದಾನೆ. He hasn't talked about them so far in this epistle. ಈ ಜನರ ವಿಷಯದಲ್ಲಿ ಇದುವರೆಗೂ ಈ ಪತ್ರಿಕೆಯಲ್ಲಿ ಆತನು ತಿಳಿಸಿಲ್ಲ. So most probably they are professing Christians who are not walking in the ways of the Lord. ಇವರು ಬಹುಶಃ ಕ್ರೈಸ್ತರಂತೇಳಿ ಹೇಳಿಕೊಂಡು ಕ್ರಿಸ್ತನನ್ನು ಅನುಸರಿಸುವವರಲ್ಲ. Or who think of themselves as walking in the ways of the Lord despite the way they live. ಅಥವಾ ಇವರು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಅಂದುಕೊಂಡು ಆ ಮಾರ್ಗಕ್ಕೆ ತದ್ವಿರುದ್ಧವಾಗಿ ನಡೆಯುವವರು. So these are the people that Paul had often warned about. ಈ ವ್ಯಕ್ತಿಗಳ ವಿಷಯದಲ್ಲಿ ಪೌಲನು ಅನೇಕ ಸಲ ಎಚ್ಚರಿಸುತ್ತಿದ್ದಾನೆ. And Paul gives a five-fold description about such people. ಇಂಥವರ ಕುರಿತಾಗಿ 5 ಅಂಶಗಳನ್ನ ಪೌಲನು ತಿಳಿಸುತ್ತಾನೆ. Number one, he calls them enemies of the cross. ಮೊದಲನೇದಾಗಿ ಅವರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳು. What does it mean to be an enemy of the cross? ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳು ಅಂದರೆ ಅರ್ಥವೇನು? You see, the cross is a negation of human wisdom and human power. ಶಿಲುಬೆ ಅಂದರೆ ಮನುಷ್ಯನ ಜ್ಞಾನವನ್ನ ನಿರಾರ್ಥಕ ಮಾಡುವಂತದ್ದು. And also the power of human beings. ಮತ್ತು ಮನುಷ್ಯರ ಬಲವನ್ನು ಬಲಹೀನವೆಂದು ಎಣಿಸುವಂತದ್ದು ಶಿಲುಬೆ. The cross means death to our pride. ಶಿಲುಬೆ ಅಂದರೆ ನೀತಿವಂತರಿಗೆ ಮರಣ. Death to our pride.
ಮತ್ತು ನಮ್ಮ ಹೆಮ್ಮೆಗೆ ಅಥವಾ ನಮ್ಮ ಗರ್ವಕ್ಕೆ ಅದು ಮರಣವನ್ನು ಕೊಡುವಂತದ್ದಾಗಿದೆ. So it creates enemies of those who refuse to go that way. ಈ ಮಾರ್ಗದಲ್ಲಿ ಶಿಲುಬೆಗೆ ಅನುಸಾರ ನಡೆಯದಿದ್ದರೆ ಅವರು ಶಿಲುಬೆಗೆ ವಿರೋಧಿಗಳಾಗಿರುತ್ತಾರೆ. And that's why Paul calls them the enemies of the cross. ಈ ಕಾರಣದಿಂದಲೇ ಇಂಥವರನ್ನು ಆತನು ಶಿಲುಬೆಗೆ ವಿರೋಧಿಗಳು ಎಂಬುದಾಗಿ ಹೇಳುತ್ತಾನೆ. They don't like to go the way of the cross. ಅವರು ಶಿಲುಬೆಯ ಮಾರ್ಗದಲ್ಲಿ ಹೋಗಲಿಕ್ಕೆ ಅವರಿಗೆ ಮನಸ್ಸಿಲ್ಲ. Number 2, Paul says their end is destruction. ಮತ್ತು ಪೌಲ್ ಹೇಳ್ತಾನೆ ಅವರ ಅಂತ್ಯ ನಾಶನವೇ ಎಂಬುದಾಗಿ. So Paul is talking about the eschatological outcome of those who disobey the cross, which means they will be destroyed. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಗೆ ವಿರೋಧವಾಗಿ ನಡೆಯುವರ ಅಂತ್ಯ ನಾಶನ ಎಂಬುದಾಗಿ ಪೌಲನು ತಿಳಿಸುತ್ತಾನೆ. Number 3, very quickly. ಮೂರನೇದಾಗಿ ಅತಿ ಬೇಗನೆ ಹೋಗೋಣ. Their God is their belly. ಅವರ ಹೊಟ್ಟೆಯೇ ಅವರ ದೇವರು. Now these people are driven by fleshly impulses. ಇವರೆಲ್ಲರೂ ಶಾರೀರಿಕವಾದಂತ ಉತ್ತೇಜನಗಳಿಂದ ನಡೆಸಲ್ಪಡುವಂತವರಾಗಿರುತ್ತಾರೆ. They have failed to accept the death of the old life. ಅವರು ಈಗಾಗಲೇ ಕ್ರಿಸ್ತನಿಗೋಸ್ಕರವಾಗಿ ನಾವು ಸತ್ತಿದ್ದೇವೆ ಅನ್ನುವುದನ್ನ ಮರೆತು ಹೋಗುತ್ತಾರೆ. And they have disqualified themselves from the new life. ಅವರು ಕ್ರಿಸ್ತನಲ್ಲಿ ಸಿಕ್ಕುವಂತಹ ನೂತನ ಜೀವಿತಕ್ಕೆ ತಮ್ಮನ್ನ ತಾವೇ ಅನರ್ಹರನ್ನಾಗಿ ಮಾಡಿಕೊಳ್ಳುತ್ತಾರೆ. They are serving their own fleshly desires. ಅವರು ತಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಜೀವಿಸುತ್ತಾರೆ. Number 4, ನಾಲ್ಕನೇದಾಗಿ they glory in their shame. ಅವರು ಪ್ರಾಪಂಚಿಕವಾದ ವಿಷಯಗಳಲ್ಲಿ ಅವರು ನಾಚಿಕೆಗೆಟ್ಟ ಕೆಲಸಗಳಲ್ಲಿ ಗೌರವವನ್ನು ಹೊಂದುವವರಾಗಿದ್ದಾರೆ, ಮನಸ್ಸಿಡುವವರಾಗಿದ್ದಾರೆ. So the things that they glory in, ಅವರು ಹೆಚ್ಚಳ ಪಡುವಂತ ಕಾರ್ಯಗಳು, the things that they boast about, ಅವರು ಹೆಮ್ಮೆ ಪಡುವಂತ ಕಾರ್ಯಗಳು, Paul says they are shameful things. ಅವರು ಪಾಪಮಯವಾದ ಕಾರ್ಯಗಳಲ್ಲಿ ಹೆಮ್ಮೆ ಪಡುವವರಾಗಿದ್ದಾರೆ. Can't even talk about them. ಆ ಕಾರ್ಯಗಳ ವಿಷಯದಲ್ಲಿ ಪೌಲನು ಮಾತಾಡೋದಕ್ಕೂ ನಾಚಿಕೆ ಪಡುತ್ತಾನೆ. They are shameful things in light of the cross. ಅವರು ಕ್ರಿಸ್ತನ ಮಾರ್ಗದಲ್ಲಿ ನಾಚಿಕೆಗೆಟ್ಟ ಕೆಲಸಗಳನ್ನು ಮಾಡುವವರಾಗಿದ್ದಾರೆ. Fifthly, ಐದನೇದಾಗಿ they set their minds on earthly things. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರಾಗಿದ್ದಾರೆ. These are the people who've abandoned the heavenly prize. ಅವರು ಪರಲೋಕದಲ್ಲಿ ದೇವರು ತಮಗೋಸ್ಕರವಾಗಿ ನೇಮಕ ಮಾಡಿದಂತ ಬಹುಮಾನವನ್ನು ತಿರಸ್ಕರಿಸುವವರಾಗಿದ್ದಾರೆ. They have fully set their minds on the things of this earth. ಅವರು ಸಂಪೂರ್ಣವಾಗಿ ಲೌಕಿಕ ವಿಚಾರಗಳಲ್ಲಿ ತಮ್ಮ ಮನಸ್ಸಿಡುವವರಾಗಿದ್ದಾರೆ. And that's why they are the enemies of the cross. ಈ ಕಾರಣದಿಂದ ಇವರು ಶಿಲುಬೆಗೆ ವಿರೋಧವಾಗಿ ನಡೆಯುವವರು. And Paul is warning the Philippians ಈ ಕಾರಣದಿಂದ ಪೌಲನು ಫಿಲಿಪ್ಪಿಯವರನ್ನು ಎಚ್ಚರಿಸುತ್ತಿದ್ದಾನೆ, not to follow them. ಅಂತವರನ್ನ ಹಿಂಬಾಲಿಸಬೇಡ್ರಿ ಎಂಬುದಾಗಿ. So let me summarize their features for you so that you may spot them. ಈಗ ನಾನು ಇದನ್ನು ಕ್ರೋಢೀಕರಿಸಿ ನೀವು ಅನುಸರಿಸಲಿಕ್ಕೆ ಅನುಕೂಲವಾಗುವ ಹಾಗೆ ಇದನ್ನು ನಾನು ತಿಳಿಸುತ್ತೇನೆ. Number 1, ಮೊದಲನೇದಾಗಿ such people claim to be Christians. ಕ್ರೈಸ್ತರು ಅನಿಸಿಕೊಳ್ಳುವಂತವರು, they claim to be Christians. ಅವರು ಕ್ರಿಸ್ತನನ್ನು ಅನುಸರಿಸುತ್ತಿದ್ದೇವೆ ಅಂತೇಳಿ ಹೇಳಿಕೊಳ್ಳುತ್ತಾರೆ. Their lives betray them. ಅವರ ಜೀವಿತವು ಅವರನ್ನ ತಿರಸ್ಕರಿಸುವ ರೀತಿಯಲ್ಲಿ ನಡೆಯುತ್ತಾರೆ. They live for self gratification. ಅವರು ಸ್ವಾರ್ಥ ಮನೋಭಾವವುಳ್ಳವರಾಗಿ ಸ್ವಂತಕ್ಕಾಗಿ ಜೀವಿಸುತ್ತಾರೆ. They brag about their sins. ಅವರು ಪಾಪಗಳಲ್ಲಿ ಮುಳುಗಿರುತ್ತಾರೆ. They drag others down with them. ಅವರು ಇತರರನ್ನು ಕೂಡ ಪಾಪಕ್ಕೆ ಪ್ರೇರೇಪಿಸುತ್ತಾರೆ. They will destroy you if you let them. ಒಂದು ವೇಳೆ ನೀವು ಅವರಿಂದ ನಡೆಸಲ್ಪಡುವವರಾಗಿದ್ದರೆ ನಿಮ್ಮನ್ನು ಸಹ ನಾಶನಕ್ಕೆ ನಡೆಸುತ್ತಾರೆ. They're going to hell, don't follow them. ಅವರು ನಾಶನಕ್ಕೆ ನರಕಕ್ಕೆ ಹೋಗುವರು, ದಯವಿಟ್ಟು ಅವರನ್ನ ಹಿಂಬಾಲಿಸಬೇಡ್ರಿ. That's why Paul warned them of many who are completely earthly minded,
and have abandoned the cross. ಈ ಕಾರಣದಲ್ಲೇ ಅನೇಕರು ಲೌಕಿಕ ವಿಷಯಗಳಲ್ಲಿ ಮನಸ್ಸಿಟ್ಟವರಾಗಿ ಶಿಲುಬೆಯನ್ನ ಅವರು ತಿರಸ್ಕರಿಸುವವರಾಗಿದ್ದಾರೆ. So let me ask you a question here, please. ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲು, Do you follow the right people in your life? ನಿನ್ನ ಕ್ರಿಸ್ತೀಯ ಜೀವಿತದಲ್ಲಿ ಸರಿಯಾದ ಜನರನ್ನ ಅಥವಾ ವಿಶ್ವಾಸಿಗಳನ್ನ, ನಾಯಕರನ್ನು ಅನುಸರಿಸುತ್ತಿದ್ದೀರೋ? Do you know that it is possible to contradict the gospel by the way you live? ನೀವು ಜೀವಿಸುವಂತ ಜೀವಿತದ ಮೂಲಕವಾಗಿ ಸುವಾರ್ತೆಗೆ ವಿರೋಧಿಗಳಾಗಿ ನಡೆದುಕೊಳ್ಳುತ್ತಿದ್ದೀರೋ? Let me say it this way. ಇನ್ನೊಂದು ಮಾತಿನಲ್ಲಿ ಹೀಗೆ ನಮಗೆ Not every relationship is good for you. ಎಕ್ಸ್ಕ್ಯೂಸ್ ಮೀ. Not every relationship is good for you. ನೀವು ಇಟ್ಟುಕೊಂಡಿರುವಂತ ಪ್ರತಿಯೊಬ್ಬರ ಇಟ್ಕೊಂಡಿರುವಂತ ಸಂಬಂಧವು ಅನೇಕ ಸಲ ಸರಿಯಾಗಿರುವುದಿಲ್ಲ. Not every friendship is good for you. ಪ್ರತಿಯೊಂದು ಸ್ನೇಹತ್ವವು ಒಳ್ಳೆಯದಲ್ಲ. Paul's point is very clear. ಪೌಲನು ತಿಳಿಸುವಂತ ವಿಷಯ ಬಹಳ ನಿರ್ದಿಷ್ಟವಾಗಿದೆ. If there is a relationship or a friendship that is drawing you away from the Lord Jesus Christ, cut it off right now. ಒಂದು ವೇಳೆ ನಿನ್ನ ಸ್ನೇಹತ್ವ, ನಿನ್ನ ಸಂಬಂಧ ಕ್ರಿಸ್ತನಿಂದ ನಿನ್ನನ್ನು ದೂರ ಮಾಡುವಂತವರೊಟ್ಟಿಗಿರುವುದಾಗಿದ್ದರೆ ಇವತ್ತೇ ಅದನ್ನು ಕಡಿದು ಹಾಕು. Know the enemies of the cross. ಶಿಲುಬೆಗೆ ವಿರೋಧಿಗಳಾಗಿರುವವರನ್ನ ತಿಳ್ಕೊಳ್ಳಿರಿ. Avoid them. ಅವರನ್ನ ಆದಷ್ಟು ದೂರವಿರಿಸಿ. There is no other way to win the heavenly prize. ಇದನ್ನಲ್ಲದೆ ನಿಮ್ಮ ಮುಂದೆ ಇಟ್ಟಿರುವಂತಹ ಆ ಬಹುಮಾನವನ್ನು ಪರಲೋಕದಲ್ಲಿ ನೀವು ಪಡೆದುಕೊಳ್ಳುವುದಕ್ಕಾಗುವುದಿಲ್ಲ. So that's the first thing that we learn in verses 17 through 19. ಈ ಒಂದು ವಿಷಯವನ್ನು ನಾವು ವಚನ 17ರಿಂದ 19ನೇ ವಚನದವರೆಗೂ ನಾವು ಕಲಿತಿದ್ದೇವೆ. Emulate godly Christians and avoid those who distract you from the heavenly prize. ಕ್ರಿಸ್ತನನ್ನು ಅನುಸರಿಸುವ ಜನರನ್ನ ನೀವು ಮುಂದಿಟ್ಟುಕೊಂಡು ಅನುಸರಿಸಿರಿ. ಕ್ರಿಸ್ತನಿಗೆ ವಿರೋಧವಾಗಿ ನಡೆಯುವ, ಶಿಲುಬೆಗೆ ವಿರೋಧವಾಗಿ ನಡೆಯುವಂತ ಜನರನ್ನ ದೂರವಿರಿಸಿ. That is the second thing that we need to know to live the cross-shaped life. ಈಗ ಎರಡನೇದಾಗಿ ನಾವು ಶಿಲುಬೆ ಸ್ವರೂಪದ ಅಥವಾ ಶಿಲುಬೆ ಕೇಂದ್ರೀಕರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವುದೇ ಹೇಗೆ? And that is that you and I must remember that we don't belong here and our future is a glorious one with Christ. ಇದನ್ನ ನಾವು ತಿಳಿದುಕೊಳ್ಳಬೇಕಂತ ಹೇಳಿದ್ರೆ ನಾವು ಗಮನದಲ್ಲಿಡಬೇಕು, ಈ ಲೋಕವು, ಈ ಲೋಕದ ವಿಷಯಗಳು ನಮಗೆ ಸಂಬಂಧಪಟ್ಟಿದ್ದಲ್ಲ. ನಾವು ಕ್ರಿಸ್ತನನ್ನು, ಆತನ ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು. We live in this world, but we don't belong here. ನಾವು ಈ ಭೂಮಿಯಲ್ಲಿದ್ದೇವೆ, ಈ ಪ್ರಪಂಚದಲ್ಲಿದ್ದೇವೆ, ಆದರೆ ಪ್ರಪಂಚಕ್ಕೆ ಸಂಬಂಧಪಟ್ಟವರಲ್ಲ. And we have a heavenly prize awaiting us for which we must strive. ನಮಗೆ ಪರಲೋಕದಲ್ಲಿ ಒಂದು ದೊಡ್ಡ ಬಹುಮಾನವನ್ನು ಇಡಲ್ಪಟ್ಟಿದೆ. ಆ ಬಹುಮಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ನಾವು ಪ್ರಯಾಸ ಪಡಬೇಕು. That's what Paul told the Philippians. ಇದನ್ನೇ ಫಿಲಿಪ್ಪಿಯ ಸಭೆಯವರಿಗೆ ಪೌಲನು ಹೇಳುತ್ತಿರುವುದು. Paul reminded the Philippians of their heavenly citizenship and the ultimate prize that awaited them. ಪೌಲನು ಫಿಲಿಪ್ಪಿಯವರನ್ನ ತಮ್ಮ ಒಂದು ಸಿಟಿಸನ್ಶಿಪ್, ತಮ್ಮ ಪ್ರಜಾ ಹಕ್ಕು ಪರಲೋಕದಲ್ಲಿದೆ ಮತ್ತು ತಮ್ಮ ಮುಂದೆ ಒಂದು ದೊಡ್ಡ ಬಹುಮಾನವು ಕಾಯುತ್ತಿದೆ ಎಂಬುದಾಗಿ. So he clarified two things there. ಇಲ್ಲಿ ಆತನು ಎರಡು ವಿಷಯಗಳನ್ನು ಸ್ಪಷ್ಟೀಕರಿಸುತ್ತಿದ್ದಾನೆ. Firstly, Paul pointed them to their heavenly citizenship and the return of the Lord Jesus Christ. ಆತನು ನಾವು ಪರಲೋಕ ಸಂಸ್ಥಾನದವರು ಎಂಬುದನ್ನ ಆತನು ತಿಳಿಸಿ ಅಲ್ಲಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರುತ್ತಾನೆ ಎಂಬುದನ್ನು ತಿಳಿಸುತ್ತಾನೆ. So Paul pointed them to their heavenly citizenship and the return of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನು ಬರುವಂತ ಆ ಒಂದು ಪರಲೋಕ ಸಂಸ್ಥಾನಕ್ಕೆ ತಾವು ಸಂಬಂಧಪಟ್ಟವರು ಎಂಬುದಾಗಿ ಫಿಲಿಪ್ಪಿಯವರನ್ನು ಎಚ್ಚರಿಸುತ್ತಾನೆ. Look at verse 20, please. 20ನೇ ವಚನವನ್ನು ನೋಡ್ರಿ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. Okay, so notice the contrast here. The people who have their minds on earthly things, they are here, but our citizenship is in heaven. ಇಲ್ಲಿ ಇರುವಂತ ವ್ಯತ್ಯಾಸವನ್ನು ನೋಡ್ರಿ.
ಪ್ರಪಂಚದಲ್ಲಿ ನಾವು ಇರುವರಾಗಿದ್ದರೂ ಕೂಡ, ಈ ಪ್ರಪಂಚದಲ್ಲಿದ್ದರೂ ಕೂಡ ಪರಲೋಕ ಸಂಸ್ಥಾನದವರು ನಾವಾಗಿದ್ದೇವೆ. So we await a savior from there, the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬರುವುದನ್ನು ನಾವು ಎದುರು ನೋಡುವರಾಗಿದ್ದೇವೆ. Since we don't have time, I'm rushing to the second point. ನಮಗೆ ಸಮಯ ಹೆಚ್ಚಿಲ್ಲದೆ ಇರುವುದರಿಂದ ಎರಡನೆಯ ವಿಷಯಕ್ಕೆ ನಾನು ಬೇಗನೆ ಹೋಗುತ್ತೇನೆ. Paul reassured them that their earthly bodies would be transformed to be like Christ's glorious body. ಪೌಲನು ಫಿಲಿಪ್ಪಿಯವರಿಗೆ ಒಂದು ಭರವಸೆಯನ್ನು ಕೊಡುತ್ತಿದ್ದಾನೆ. ನಮ್ಮ ಈ ಒಂದು ಶರೀರಗಳು ರೂಪಾಂತರ ಹೊಂದಿ ಪ್ರಭಾವವುಳ್ಳ ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪವನ್ನು ನಾವು ಹೊಂದುತ್ತೇವೆ ಎಂಬುದಾಗಿ. Look at verse 21. 21ನೇ ವಚನ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವನು. So what does Christ our Savior do when he returns? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರುವಾಗ ಏನು ಮಾಡುತ್ತಾನೆ? He will transform our lowly body to be like his glorious body. ಈ ನಮ್ಮ ಶರೀರಗಳನ್ನ ಆತನ ಪ್ರಭಾವವುಳ್ಳ ಶರೀರಕ್ಕೆ ತಕ್ಕ ಹಾಗೆ ನಮ್ಮನ್ನ ಮಾರ್ಪಡಿಸುತ್ತಾನೆ. The emphasis here is on the bodily resurrection of believers in Christ. ಇಲ್ಲಿ ಒತ್ತಿ ಹೇಳುತ್ತಿರುವಂತ ವಿಷಯ ನಮ್ಮ ಈ ಶರೀರಗಳಿಗೆ ಪುನರುತ್ಥಾನವಾಗುವುದು ಎಂಬುದನ್ನ ಪೌಲನು ತಿಳಿಸುತ್ತಿದ್ದಾನೆ. We will be raised and we will be beautified. ನಾವು ಸತ್ತವರಿಂದ ಎಬ್ಬಿಸಲ್ಪಟ್ಟು ನಮ್ಮನ್ನು ಆತನು ಪುನರುತ್ಥಾನ ಶರೀರಗಳಿಂದ ಶೃಂಗರಿಸುತ್ತಾನೆ. And how is he going to do all of that? ಇದೆಲ್ಲವನ್ನು ಆತನು ಹೇಗೆ ಮಾಡುತ್ತಾನೆ? By the power that enables him even to subject all things to himself. ತನ್ನ ಎಲ್ಲಾ ಕಾರ್ಯಗಳನ್ನ ಅಧೀನಪಡಿಸಿಕೊಳ್ಳುವಂತ ಆತನ ಅಧಿಕಾರದಿಂದಲೂ ಬಲದಿಂದಲೂ ಈ ಕಾರ್ಯವನ್ನು ಆತನು ನಮ್ಮ ಜೀವಿತಗಳಲ್ಲಿ ಮಾಡುತ್ತಾನೆ. There is no better hope than this for us. ಇದಕ್ಕಿಂತಲೂ ಅತ್ಯುತ್ತಮವಾದಂತಹ ಒಂದು ನಿರೀಕ್ಷೆ ನಮಗೆ ಬೇರೊಂದಿಲ್ಲ. Now think of it, on that day no more COVID-19. ಯೋಚನೆ ಮಾಡ್ರಿ, ಆ ದಿನದಲ್ಲಿ ಕೋವಿಡ್-19 ರೋಗಾಣು ಇರುವುದಿಲ್ಲ. No more ICUs. ಇಲ್ಲಿರುವಂತ ಐಸಿಯುಗಳು ಅಲ್ಲಿರುವುದಿಲ್ಲ. No more cancer, no more strokes, no more glasses even. ಅಲ್ಲಿ ಯಾವುದೇ ತರದ ಕ್ಯಾನ್ಸರ್ ಕಾಯಿಲೆಗಳಾಗಲಿ ಕುರುಡುತನವಾಗಲಿ ಇರುವುದಿಲ್ಲ. We will be given a glorified body. ನಮಗೆ ಪ್ರಭಾವವುಳ್ಳ ಶರೀರಗಳು ಕೊಡಲ್ಪಡುತ್ತದೆ. So in closing, let me ask you this question. ಮುಕ್ತಾಯದಲ್ಲಿ ನಾನು ನಿಮ್ಮೊಂದು ಪ್ರಶ್ನೆಯನ್ನು ಕೇಳಲು. Do you think about the glorious prize that awaits you? ನಿಮಗೋಸ್ಕರವಾಗಿ ಪರಲೋಕದಲ್ಲಿ ಮಹಿಮೆಯಿಂದ ಇಡಲ್ಪಟ್ಟಿರುವಂತ ಆ ಬಹುಮಾನವನ್ನು ನೀವು ನಿರೀಕ್ಷಿಸುತ್ತಿದ್ದೀರೋ, ಪಡೆಕೊಳ್ಳಬೇಕೆಂದು? Remember, there is a glorious prize that is awaiting us for which we must strive. ಗಮನಿಸಿರಿ, ನಮಗೋಸ್ಕರವಾಗಿ ಪ್ರಭಾವವುಳ್ಳಂತ ಬಹುಮಾನವು ಪರಲೋಕದಲ್ಲಿ ಇಡಲ್ಪಟ್ಟಿದೆ. ಅದನ್ನು ನಾವು ಪಡೆಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. So two things we saw about how to live our cross-shaped life. ನಾವು ಕ್ರೈಸ್ತಕ್ಕೆ ಶಿಲುಬೆ ಕೇಂದ್ರೀಕೃತ ಜೀವಿತವನ್ನು ಜೀವಿಸುವುದಕ್ಕೆ ಎರಡು ವಿಷಯಗಳನ್ನು ನಾವು ನೋಡಿದೆವು, ಎರಡು ರೀತಿಯಲ್ಲಿ. Firstly, emulate godly Christians and avoid those who distract you from the heavenly prize. ಮೊದಲನೇದಾಗಿ ಕ್ರಿಸ್ತನನ್ನು ಅನುಸರಿಸುವಂತ ಜನರನ್ನು ಹಿಂಬಾಲಿಸಿರಿ ಮತ್ತು ಕ್ರಿಸ್ತನಿಗೆ ವಿರೋಧವಾಗಿ, ಶಿಲುಬೆಗೆ ವಿರೋಧವಾಗಿ ನಡೆಯುವಂತವರನ್ನ ದೂರವಿರಿಸಿ. Secondly, remember that we don't belong here and our future is a glorious one with Christ. ಎರಡನೆಯದಾಗಿ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕದ ಮಹಿಮಾ ಶರೀರಗಳನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರು. Thank you for your time and patience, and thank you, Uncle, for your translation as well. ಇಷ್ಟೊತ್ತು ನನ್ನ ವಾಕ್ಯಗಳನ್ನು ಕೇಳಿದಂತ ನಿಮ್ಮೆಲ್ಲರಿಗೂ ವಂದನೆಗಳು.